ಮತ್ತೆ ಮತ್ತೆ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ ಆಗ್ತಾನೆ ಇದೆ. 10ನೇ ದಿನವೂ ಗಡಿಯ ಹಲವೆಡೆ ಗುಂಡಿನ ದಾಳಿಯಾಗಿದೆ. ಜಮ್ಮು ಕಾಶ್ಮೀರದ ಎಲ್ಒಸಿ ಬಳಿ ಅಪ್ರಚೋದಿತವಾಗಿ ಗುಂಡಿನ ದಾಳಿ ನಡೆದಿದೆ. ಜಮ್ಮು ಕಾಶ್ಮೀರ, ಕುಪ್ವಾರ, ಬಾರಾಮುಲ್ಲಾ, ಪೂಂಚ್, ರಜೌರಿ, ಮೆಂಧರ್, ನೌಶೇರಾ, ಸುಂದರ್ಬನಿ, ಅಕ್ನೂರ್ ವಲಯಗಳಲ್ಲಿ ಪಾಕಿಸ್ತಾನದಿಂದ ದುಸ್ಸಾಹಸವನ್ನ ಮೆರೆಯುವಂತ ಕೆಲಸ ಆಗಿದೆ. ಪಹಲ್ಗಾಮ್ ದಾಳಿಯಾಗಿ ಇಲ್ಲಿಯವರೆಗೂ ಕೂಡ ಪಾಕಿಸ್ತಾನ ಕದನ ವಿರಾಮವನ್ನ ಮಾಡ್ತಾನೆ ಇದೆ. ಒಂದು ಕಡೆ ಭಾರತ ಯಾವಾಗ ನುಗ್ಗಿ ಹೊಡೆಯುತ್ತೋ ಅನ್ನೋ ಭಯ ಪಾಕಿಸ್ತಾನಕ್ಕಿದೆ. ಗೊತ್ತಿದೆ ಭಾರತವನ್ನ ಎದುರಾಕೊಂಡು ನಮಗೆ ಉಳಿಗಾಲ ಇಲ್ಲ ಅಂತೇಳಿ. ಆದ್ರೂ ಕೂಡ ಪಾಕಿಸ್ತಾನ ಕದನ ವಿರಾಮವನ್ನ ಮಾಡ್ತಾನೆ ಇದೆ ಪದೇ ಪದೇ ಎಲ್ಒಸಿಯಲ್ಲಿ. ಗುಂಡಿನ ಚಕಮಕಿ ಕೂಡ ನಡೀತಾ ಇದೆ. ಒಂದು ಕಡೆ ಪಾಕಿಸ್ತಾನದ ಕಡೆಯಿಂದ ಗುಂಡಿನ ದಾಳಿ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಭಾರತದಿಂದಲೂ ಕೂಡ ಅದಕ್ಕೆ ಪ್ರತ್ಯುತ್ತರವನ್ನ ಕೂಡ ಕೊಡಲಾಗ್ತಾ ಇದೆ. ಗೊತ್ತಿಲ್ಲ ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು, ಯಾವುದೇ ಕ್ಷಣದಲ್ಲಿ. ಮತ್ತೆ ಮತ್ತೆ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ ಆಗ್ತಾನೆ ಇದೆ. 10ನೇ ದಿನವೂ ಗಡಿಯ ಹಲವೆಡೆ ಗುಂಡಿನ ದಾಳಿಯಾಗಿದೆ. ಜಮ್ಮು ಕಾಶ್ಮೀರದ ಎಲ್ಒಸಿ ಬಳಿ ಅಪ್ರಚೋದಿತವಾಗಿ ಗುಂಡಿನ ದಾಳಿ ನಡೆದಿದೆ. ಜಮ್ಮು ಕಾಶ್ಮೀರ, ಕುಪ್ವಾರ, ಬಾರಾಮುಲ್ಲಾ, ಪೂಂಚ್, ರಜೌರಿ, ಮೆಂಧರ್, ನೌಶೇರಾ, ಸುಂದರ್ಬನಿ, ಅಕ್ನೂರ್ ವಲಯಗಳಲ್ಲಿ ಪಾಕಿಸ್ತಾನದಿಂದ ದುಸ್ಸಾಹಸವನ್ನ ಮೆರೆಯುವಂತ ಕೆಲಸ ಆಗಿದೆ. ಪಹಲ್ಗಾಮ್ ದಾಳಿಯಾಗಿ ಇಲ್ಲಿಯವರೆಗೂ ಕೂಡ ಪಾಕಿಸ್ತಾನ ಕದನ ವಿರಾಮವನ್ನ ಮಾಡ್ತಾನೆ ಇದೆ. ಒಂದು ಕಡೆ ಭಾರತ ಯಾವಾಗ ನುಗ್ಗಿ ಹೊಡೆಯುತ್ತೋ ಅನ್ನೋ ಭಯ ಪಾಕಿಸ್ತಾನಕ್ಕಿದೆ. ಗೊತ್ತಿದೆ ಭಾರತವನ್ನ ಎದುರಾಕೊಂಡು ನಮಗೆ ಉಳಿಗಾಲ ಇಲ್ಲ ಅಂತೇಳಿ. ಆದ್ರೂ ಕೂಡ ಪಾಕಿಸ್ತಾನ ಕದನ ವಿರಾಮವನ್ನ ಮಾಡ್ತಾನೆ ಇದೆ ಪದೇ ಪದೇ ಎಲ್ಒಸಿಯಲ್ಲಿ. ಗುಂಡಿನ ಚಕಮಕಿ ಕೂಡ ನಡೀತಾ ಇದೆ. ಒಂದು ಕಡೆ ಪಾಕಿಸ್ತಾನದ ಕಡೆಯಿಂದ ಗುಂಡಿನ ದಾಳಿ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಭಾರತದಿಂದಲೂ ಕೂಡ ಅದಕ್ಕೆ ಪ್ರತ್ಯುತ್ತರವನ್ನ ಕೂಡ ಕೊಡಲಾಗ್ತಾ ಇದೆ. ಗೊತ್ತಿಲ್ಲ ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು, ಯಾವುದೇ ಕ್ಷಣದಲ್ಲಿ. ಮತ್ತೆ ಮತ್ತೆ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ ಆಗ್ತಾನೆ ಇದೆ. 10ನೇ ದಿನವೂ ಗಡಿಯ ಹಲವೆಡೆ ಗುಂಡಿನ ದಾಳಿಯಾಗಿದೆ. ಜಮ್ಮು ಕಾಶ್ಮೀರದ ಎಲ್ಒಸಿ ಬಳಿ ಅಪ್ರಚೋದಿತವಾಗಿ ಗುಂಡಿನ ದಾಳಿ ನಡೆದಿದೆ. ಜಮ್ಮು ಕಾಶ್ಮೀರ, ಕುಪ್ವಾರ, ಬಾರಾಮುಲ್ಲಾ, ಪೂಂಚ್, ರಜೌರಿ, ಮೆಂಧರ್, ನೌಶೇರಾ, ಸುಂದರ್ಬನಿ, ಅಕ್ನೂರ್ ವಲಯಗಳಲ್ಲಿ ಪಾಕಿಸ್ತಾನದಿಂದ ದುಸ್ಸಾಹಸವನ್ನ ಮೆರೆಯುವಂತ ಕೆಲಸ ಆಗಿದೆ. ಪಹಲ್ಗಾಮ್ ದಾಳಿಯಾಗಿ ಇಲ್ಲಿಯವರೆಗೂ ಕೂಡ ಪಾಕಿಸ್ತಾನ ಕದನ ವಿರಾಮವನ್ನ ಮಾಡ್ತಾನೆ ಇದೆ. ಒಂದು ಕಡೆ ಭಾರತ ಯಾವಾಗ ನುಗ್ಗಿ ಹೊಡೆಯುತ್ತೋ ಅನ್ನೋ ಭಯ ಪಾಕಿಸ್ತಾನಕ್ಕಿದೆ. ಗೊತ್ತಿದೆ ಭಾರತವನ್ನ ಎದುರಾಕೊಂಡು ನಮಗೆ ಉಳಿಗಾಲ ಇಲ್ಲ ಅಂತೇಳಿ. ಆದ್ರೂ ಕೂಡ ಪಾಕಿಸ್ತಾನ ಕದನ ವಿರಾಮವನ್ನ ಮಾಡ್ತಾನೆ ಇದೆ ಪದೇ ಪದೇ ಎಲ್ಒಸಿಯಲ್ಲಿ. ಗುಂಡಿನ ಚಕಮಕಿ ಕೂಡ ನಡೀತಾ ಇದೆ. ಒಂದು ಕಡೆ ಪಾಕಿಸ್ತಾನದ ಕಡೆಯಿಂದ ಗುಂಡಿನ ದಾಳಿ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಭಾರತದಿಂದಲೂ ಕೂಡ ಅದಕ್ಕೆ ಪ್ರತ್ಯುತ್ತರವನ್ನ ಕೂಡ ಕೊಡಲಾಗ್ತಾ ಇದೆ. ಗೊತ್ತಿಲ್ಲ ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು, ಯಾವುದೇ ಕ್ಷಣದಲ್ಲಿ. ಮತ್ತೆ ಮತ್ತೆ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ ಆಗ್ತಾನೆ ಇದೆ. 10ನೇ ದಿನವೂ ಗಡಿಯ ಹಲವೆಡೆ ಗುಂಡಿನ ದಾಳಿಯಾಗಿದೆ. ಜಮ್ಮು ಕಾಶ್ಮೀರದ ಎಲ್ಒಸಿ ಬಳಿ ಅಪ್ರಚೋದಿತವಾಗಿ ಗುಂಡಿನ ದಾಳಿ ನಡೆದಿದೆ. ಜಮ್ಮು ಕಾಶ್ಮೀರ, ಕುಪ್ವಾರ, ಬಾರಾಮುಲ್ಲಾ, ಪೂಂಚ್, ರಜೌರಿ, ಮೆಂಧರ್, ನೌಶೇರಾ, ಸುಂದರ್ಬನಿ, ಅಕ್ನೂರ್ ವಲಯಗಳಲ್ಲಿ ಪಾಕಿಸ್ತಾನದಿಂದ ದುಸ್ಸಾಹಸವನ್ನ ಮೆರೆಯುವಂತ ಕೆಲಸ ಆಗಿದೆ. ಪಹಲ್ಗಾಮ್ ದಾಳಿಯಾಗಿ
ಇಲ್ಲಿಯವರೆಗೂ ಕೂಡ ಪಾಕಿಸ್ತಾನ ಕದನ ವಿರಾಮವನ್ನ ಮಾಡ್ತಾನೆ ಇದೆ. ಒಂದು ಕಡೆ ಭಾರತ ಯಾವಾಗ ನುಗ್ಗಿ ಹೊಡೆಯುತ್ತೋ ಅನ್ನೋ ಭಯ ಪಾಕಿಸ್ತಾನಕ್ಕಿದೆ. ಗೊತ್ತಿದೆ ಭಾರತವನ್ನ ಎದುರಾಕೊಂಡು ನಮಗೆ ಉಳಿಗಾಲ ಇಲ್ಲ ಅಂತೇಳಿ. ಆದ್ರೂ ಕೂಡ ಪಾಕಿಸ್ತಾನ ಕದನ ವಿರಾಮವನ್ನ ಮಾಡ್ತಾನೆ ಇದೆ ಪದೇ ಪದೇ LOCಯಲ್ಲಿ. ಗುಂಡಿನ ಚಕಮಕಿ ಕೂಡ ನಡೀತಾ ಇದೆ. ಒಂದು ಕಡೆ ಪಾಕಿಸ್ತಾನದ ಕಡೆಯಿಂದ ಗುಂಡಿನ ದಾಳಿ ಆಗ್ತಾ ಇದ್ದಾರೆ, ಮತ್ತೊಂದು ಕಡೆ ಭಾರತದಿಂದಲೂ ಕೂಡ ಅದಕ್ಕೆ ಪ್ರತ್ಯುತ್ತರವನ್ನ ಕೂಡ ಕೊಡಲಾಗ್ತಾ ಇದೆ. ಗೊತ್ತಿಲ್ಲ ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು, ಯಾವುದೇ ಕ್ಷಣದಲ್ಲಿ. ಮತ್ತೆ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ ಆಗ್ತಾನೆ ಇದೆ. 10ನೇ ದಿನವೂ ಗಡಿಯ ಹಲವೆಡೆ ಗುಂಡಿನ ದಾಳಿ ಆಗಿದೆ. ಜಮ್ಮು ಕಾಶ್ಮೀರದ LOC ಬಳಿ ಅಪ್ರಚೋದಿತವಾಗಿ ಗುಂಡಿನ ದಾಳಿ ನಡೆದಿದೆ. ಜಮ್ಮು ಕಾಶ್ಮೀರ, ಕುಪ್ವಾರ, ಬಾರಾಮುಲ್ಲಾ, ಪೂಂಚ್, ರಜೌರಿ, ಮೆಂಧರ್, ನೌಶೇರಾ, ಸುಂದರ್ಬನಿ, ಅಕ್ನೂರ್ ವಲಯಗಳಲ್ಲಿ ಪಾಕಿಸ್ತಾನದಿಂದ ದುಸ್ಸಾಹಸವನ್ನ ಮೆರೆಯುವಂತ ಕೆಲಸ ಆಗಿದೆ. ಪಹಲ್ಗಾಮ್ ದಾಳಿಯಾಗಿ ಇಲ್ಲಿಯವರೆಗೂ ಕೂಡ ಪಾಕಿಸ್ತಾನ ಕದನ ವಿರಾಮವನ್ನ ಮಾಡ್ತಾನೆ ಇದೆ. ಒಂದು ಕಡೆ ಭಾರತ ಯಾವಾಗ ನುಗ್ಗಿ ಹೊಡೆಯುತ್ತೋ ಅನ್ನೋ ಭಯ ಪಾಕಿಸ್ತಾನಕ್ಕಿದೆ. ಗೊತ್ತಿದೆ ಭಾರತವನ್ನ ಎದುರಾಕೊಂಡು ನಮಗೆ ಉಳಿಗಾಲ ಇಲ್ಲ ಅಂತೇಳಿ. ಆದ್ರೂ ಕೂಡ ಪಾಕಿಸ್ತಾನ ಕದನ ವಿರಾಮವನ್ನ ಮಾಡ್ತಾನೆ ಇದೆ ಪದೇ ಪದೇ LOCಯಲ್ಲಿ. ಗುಂಡಿನ ಚಕಮಕಿ ಕೂಡ ನಡೀತಾ ಇದೆ. ಒಂದು ಕಡೆ ಪಾಕಿಸ್ತಾನದ ಕಡೆಯಿಂದ ಗುಂಡಿನ ದಾಳಿ ಆಗ್ತಾ ಇದ್ದಾರೆ, ಮತ್ತೊಂದು ಕಡೆ ಭಾರತದಿಂದಲೂ ಕೂಡ ಅದಕ್ಕೆ ಪ್ರತ್ಯುತ್ತರವನ್ನ ಕೂಡ ಕೊಡಲಾಗ್ತಾ ಇದೆ. ಗೊತ್ತಿಲ್ಲ ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು, ಯಾವುದೇ ಕ್ಷಣದಲ್ಲಿ. ಮತ್ತೆ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ ಆಗ್ತಾನೆ ಇದೆ. 10ನೇ ದಿನವೂ ಗಡಿಯ ಹಲವೆಡೆ ಗುಂಡಿನ ದಾಳಿ ಆಗಿದೆ. ಜಮ್ಮು ಕಾಶ್ಮೀರದ LOC ಬಳಿ ಅಪ್ರಚೋದಿತವಾಗಿ ಗುಂಡಿನ ದಾಳಿ ನಡೆದಿದೆ. ಜಮ್ಮು ಕಾಶ್ಮೀರ, ಕುಪ್ವಾರ, ಬಾರಾಮುಲ್ಲಾ, ಪೂಂಚ್, ರಜೌರಿ, ಮೆಂಧರ್, ನೌಶೇರಾ, ಸುಂದರ್ಬನಿ, ಅಕ್ನೂರ್ ವಲಯಗಳಲ್ಲಿ ಪಾಕಿಸ್ತಾನದಿಂದ ದುಸ್ಸಾಹಸವನ್ನ ಮೆರೆಯುವಂತ ಕೆಲಸ ಆಗಿದೆ. ಪಹಲ್ಗಾಮ್ ದಾಳಿಯಾಗಿ ಇಲ್ಲಿಯವರೆಗೂ ಕೂಡ ಪಾಕಿಸ್ತಾನ ಕದನ ವಿರಾಮವನ್ನ ಮಾಡ್ತಾನೆ ಇದೆ. ಒಂದು ಕಡೆ ಭಾರತ ಯಾವಾಗ ನುಗ್ಗಿ ಹೊಡೆಯುತ್ತೋ ಅನ್ನೋ ಭಯ ಪಾಕಿಸ್ತಾನಕ್ಕಿದೆ. ಗೊತ್ತಿದೆ ಭಾರತವನ್ನ ಎದುರಾಕೊಂಡು ನಮಗೆ ಉಳಿಗಾಲ ಇಲ್ಲ ಅಂತೇಳಿ. ಆದ್ರೂ ಕೂಡ ಪಾಕಿಸ್ತಾನ ಕದನ ವಿರಾಮವನ್ನ ಮಾಡ್ತಾನೆ ಇದೆ ಪದೇ ಪದೇ LOCಯಲ್ಲಿ. ಗುಂಡಿನ ಚಕಮಕಿ ಕೂಡ ನಡೀತಾ ಇದೆ. ಒಂದು ಕಡೆ ಪಾಕಿಸ್ತಾನದ ಕಡೆಯಿಂದ ಗುಂಡಿನ ದಾಳಿ ಆಗ್ತಾ ಇದ್ದಾರೆ, ಮತ್ತೊಂದು ಕಡೆ ಭಾರತದಿಂದಲೂ ಕೂಡ ಅದಕ್ಕೆ ಪ್ರತ್ಯುತ್ತರವನ್ನ ಕೂಡ ಕೊಡಲಾಗ್ತಾ ಇದೆ. ಗೊತ್ತಿಲ್ಲ ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು, ಯಾವುದೇ ಕ್ಷಣದಲ್ಲಿ.